ಇವತ್ತು ಚುನಾವಣೆ ಒಂದು ಕಡೆ ನಡೀತಾ ಇದ್ರೆ ಉಪಚುನಾವಣೆಯ ನಂತರ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆಗೆ ಈಗಾಗಲೇ ಸಿದ್ದರಾಮಯ್ಯನವರು ಯೋಚಿಸ್ತಾ ಇದ್ದಾರೆ. ಇಲ್ಲಿ 6-7 ಮಂತ್ರಿಗಳು ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರೆ, ಹೊಸ 6-7 ಮಂತ್ರಿಗಳು ಸೇರ್ಪಡೆ ಆಗ್ತಾರೆ. ಹಾಗಾದ್ರೆ ಈಗ ರೇಸ್ನಲ್ಲಿರುವಂತಹ ಶಾಸಕರು ಯಾರು, ಮಂತ್ರಿ ಸ್ಥಾನಕ್ಕೆ ರೇಸ್ನಲ್ಲಿರುವಂತಹ ಶಾಸಕರು ಯಾರು? ಉಪಚುನಾವಣೆಯ ನಂತರ ಸಚಿವ ಸಂಪುಟ ಪುನರ್ರಚನೆ ಆದ್ರೆ ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳಲಿರುವಂತಹ ನಾಯಕರು ಅಂದ್ರೆ ಈ ಸಚಿವರುಗಳು ಯಾರು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯ ಸರ್ಕಾರ ಸಹಜವಾಗಿನೇ ಯಾರ್ಯಾರೆಲ್ಲ ತಮಗೆ ಆಪ್ತರಿದಾರೋ, ಯಾರ್ಯಾರೆಲ್ಲ DK ಶಿವಕುಮಾರ್ ಬಣ ಸಿದ್ದರಾಮಯ್ಯ ಬಣ ಇದೆಯೋ ಅವ್ರು ಯಾರಿಗೂ ಕೂಡ ಮಂತ್ರಿ ಸ್ಥಾನ ತಪ್ಪಿಸೋದಿಲ್ಲ. ಮಂತ್ರಿ ಸ್ಥಾನ ತಪ್ಪೋದೇನಿದ್ರು ನ್ಯೂಟ್ರಲ್ ಇದ್ರಲ್ಲ, ಸೊ ಅವರಿಗೆ ಯಾರು ಪ್ರಭಾವಿ ಅಲ್ವೋ ಅವರಿಗೆ ಮಂತ್ರಿ ಸ್ಥಾನ ತಪ್ಪುತ್ತೆ. ಉಳಿದವರು ಅಸಮರ್ಥರಾಗಿದ್ರು ಕೂಡ, ಅಯೋಗ್ಯರಾಗಿದ್ರು ಕೂಡ ಅವರನ್ನ ಮಂತ್ರಿಗಳಾಗಿ ಮುಂದುವರಿಸಲಾಗುತ್ತೆ ಅನ್ನೋದು ಮತ್ತೊಮ್ಮೆ ಖಚಿತ ಆಗ್ತಾ ಇದೆ. ಹಾಗಾದರೆ ಯಾರ್ಯಾರಿಗೆ ಕುತ್ತು ಬರುವಂಥ ಸಾಧ್ಯತೆ ಇದೆ, ಯಾರ್ಯಾರು ಮಂತ್ರಿ ಸ್ಥಾನವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ನೋಡೋದಾದರೆ, ಭಾಳ ಮುಖ್ಯವಾಗಿ ಇದು ಯಾಕೆ ಈ ಸಂದರ್ಭದಲ್ಲಿ ಅಂತ ಹೇಳಿದರೆ, ನಿನ್ನೆ HD ಕೋಟೆಗೆ ಸಿದ್ದರಾಮಯ್ಯನವರು ಹೋಗಿದ್ದಂಥ ಸಂದರ್ಭದ ಅಲ್ಲಿನ ಜನರು ಅನಿಲ್ ಚಿಕ್ಕಮಾದು ಅವರಿಗೆ HD ಕೋಟೆ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ಬೇಡಿಕೆ ಇಟ್ಟರು. ಆದರೆ ಸಿದ್ದರಾಮಯ್ಯನವರು ಮನಸ್ಸಿನ ಮಾತನ್ನು ಓಪನ್ ಆಗಿ ಹೇಳಿದರು, ಇಲ್ಲ ಈ ಚಿಕ್ಕಮಾದುಗೆಲ್ಲ ಮಂತ್ರಿ ಸ್ಥಾನ ಕೊಡೋಕ್ಕಾಗಲ್ಲ, ನಾಗೇಂದ್ರಕ್ಕೆ ಕೊಡಬೇಕು, ಹಾಗಾಗಿ ಕೊಡೋದಕ್ಕಾಗಲ್ಲ ಅಂತ ಹೇಳಿದರು. ಹಾಗಾದರೆ ಇಲ್ಲಿರುವಂತಹ ಮಂತ್ರಿಗಳು ಎಷ್ಟು ಸಮರ್ಥರು, ಅವ್ರು ಮಾಡ್ತಿರೋ ಕೆಲಸಗಳು ಏನು, ನಿಜವಾಗ್ಲೂ ಜನಾನುರಾಗಿಯ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಭಾಳಷ್ಟು ಮಂತ್ರಿಗಳು ನಿಷ್ಕ್ರಿಯರಾಗಿದ್ದಾರೆ, ಬರೀ ಭಾಷಣ ಮಾಡೋದಕ್ಕಷ್ಟೇ ಸೀಮಿತರಾಗ್ಬಿಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಥರದವರನ್ನು ಉಳಿಸ್ಕೊಳ್ತಾರೆ, ಅವರು ಆ ಕಡೆ ಸಿದ್ದರಾಮಯ್ಯನವರ ಬಣ ಕೂಡ ಅಲ್ಲ, DK ಶಿವಕುಮಾರ್ ಬಣ ಕೂಡ ಅಲ್ಲ, ಆದರೆ ಅವ್ರನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಕೃಪಾ ಕಟಾಕ್ಷದಿಂದ ಅವರು ಉಳ್ಕೋತಾರೆ. ಈ ಥರ ಕೆಲವರು ಉಳ್ಕೋತಾರೆ ಅಂತ ಹೇಳ್ಬೋದು. ಆದರೆ ಈ ಎರಡೂ ಬಣ ಅಲ್ಲದೆ ಇರುವಂತಹ ಶಾಸಕರಿಗೆ ಖಂಡಿತ ಸಚಿವರುಗಳಿಗೆ ಕುತ್ತು ಬರುತ್ತೆ. ಬೋಸರಾಜ್ ಏನಿದ್ದಾರೆ, ಸಣ್ಣ ನೀರಾವರಿ ಸಚಿವ ಆಗಿರುವಂಥವ್ರು, ಅವರು ವಿಧಾನ ಪರಿಷತ್ತಿಂದ ಬಂದಂಥವ್ರು, ಅವರು ಜನರಿಂದ ಆಯ್ಕೆ ಆದಂಥವರಲ್ಲ, ಅವರ ಸ್ಥಾನಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಬಹುತೇಕ ಖಚಿತ ಆಗಿದೆ. ಇನ್ನು D ಸುಧಾಕರ್ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ, ಅದೊಂದು ಏನು ಅಂದರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲದ ಇಲಾಖೆಯ ರೀತಿಯಲ್ಲಿ ಇರುತ್ತೆ. ಆ ಇಲಾಖೆ ಕೂಡ ಹಿಂದೆ ಸಹಕಾರಿ ಸಚಿವ ಆಗಿದ್ರು D ಸುಧಾಕರ್, ಅವರ ಸ್ಥಾನಕ್ಕೆ ಕೂಡ ಕುತ್ತು ಬರೋದು ಬಹುತೇಕ ಖಚಿತ. ಇನ್ನು ಇಲ್ಲಿ ಪ್ರಮುಖವಾಗಿ SS ಮಲ್ಲಿಕಾರ್ಜುನ್ ಗಣಿಗಾರಿಕೆ ಮತ್ತು ತೋಟಗಾರಿಕೆ, ದಾವಣಗೆರೆಯಲ್ಲಿ ಶಾಮನೂರು ಏನು ಆ ಒಂದು ರಿಪಬ್ಲಿಕ್ ಅಂತ ಏನು ಕರೀತಾರೆ ದಾವಣಗೆರೆಯಲ್ಲಿ, ಸೊ ಅವರಿಗೆ ಕೂಡ ಅವರ ಪತ್ನಿಯವರಿಗೆ ಟಿಕೆಟ್ ಕೊಡಲಾಯಿತು. ಪ್ರಭಾ ಮಲ್ಲಿಕಾರ್ಜುನ್ ಅವರು ಸಂಸದೆಯಾಗಿ ದಾವಣಗೆರೆಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಆದರೆ ಅವರ ಮಂತ್ರಿ ಸ್ಥಾನಕ್ಕೆ ಕೂಡ ಕುತ್ತು ಬರುತ್ತೆ ಅನ್ನುವಂಥದ್ದು ಸಹಜವಾಗಿಯೇ. ಸ್ವಲ್ಪ ಯಾವುದೇ ದೊಡ್ಡ ಪ್ರಭಾವ ಇಲ್ದಿರೋರಿಗೆ ಮಂತ್ರಿ ಸ್ಥಾನ ಕಟ್ಟಾಗುತ್ತೆ. ಇಲ್ಲಿ ಶಾಮನೂರು ಶಿವಶಂಕರಪ್ಪನವರಿಗೆ ಹೋಗ್ಬಿಟ್ಟು ಲಾಬಿ ಮಾಡೋದಕ್ಕಾಗಲ್ಲ, ಹೈಕಮಾಂಡ್ ನಾಯಕರ ಜೊತೆ ಲಾಬಿ ಮಾಡೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಏನಿದ್ರು ಒಂದು ಲಿಂಗಾಯತರು ಅನ್ನುವಂಥ ಒಂದು ಆ ಕಾರ್ಡನ್ನು ಇಟ್ಕೊಂಡು ಅದನ್ನು ಪ್ಲೇ ಮಾಡ್ಬೋದು. ಆದರೆ ಬಿಡ್ರಿ, ಲಿಂಗಾಯತ ನಾಯಕರು MB ಪಾಟೀಲ್ ಇದ್ದಾರೆ, ಖಂಡ್ರೆ ಇದ್ದಾರೆ, ಬೇರೆ ಬೇರೆ ನಾಯಕರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಎಷ್ಟು ಜನ ಇದ್ದಾರೆ ಸುಮ್ಮನೆ, ಅದರಲ್ಲಿ ಇವರೊಬ್ಬರು ಯಾಕೆ ಅನ್ನೋ ಥರ ಅವ್ರನ್ನ ಕಡೆಗಣಿಸ್ತಾರೆ. ಇನ್ನು RB ತಿಮ್ಮಾಪುರ ಭಾಳಷ್ಟು ವಿವಾದಕ್ಕೆ ಕಾರಣ ಆದಂಥ ಇತ್ತೀಚೆಗೆ ಏನು ಅಬಕಾರಿ ಸಚಿವರು ವಿವಾದವನ್ನು ಕೂಡ ಮಾಡಿಕೊಂಡ್ರು. ಸೊ ವಿವಾದ ಒಂದಷ್ಟು ಭ್ರಷ್ಟಾಚಾರದ ವಿಚಾರದಿಂದ ಅವರ ಸ್ಥಾನಕ್ಕೆ ಕುತ್ತು ಬರುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗ್ತಾ ಇದೆ. ಇನ್ನು ಜವಳಿ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಇವರ ಸ್ಥಾನಕ್ಕೆ ಕೂಡ ಕುತ್ತು ಬರುವಂಥ ಸಾಧ್ಯತೆ ಇದೆ. KN ರಾಜಣ್ಣ ಸಹಕಾರ ಸಚಿವ, ಇವರು ಕೂಡ ತಮ್ಮ ಸ್ಥಾನವನ್ನು ಕಳ್ಕೋತಾರೆ ಅಂತ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಉತ್ತರ ಕರ್ನಾಟಕಕ್ಕೆ ಮತ್ತೊಮ್ಮೆ ಅನ್ಯಾಯ. ದಕ್ಷಿಣ ಕರ್ನಾಟಕ ಹಳೆಮೈಸೂರು ಭಾಗಕ್ಕೆ ಸಿಂಹಪಾಲನ್ನು ಕೊಡ್ತಾರೆ, ಅದರಲ್ಲೂ ಬೆಂಗಳೂರಿಗೆ ಸಿಂಹಪಾಲನ್ನು ಕೊಡ್ತಾರೆ. ಕೆಲವೊಂದು ಸಚಿವರು ಅಸಮರ್ಥರಾಗಿದ್ದಾರೆ ರೀ, ಅವ್ರನ್ನೆಲ್ಲ ಇಟ್ಕೊಂಡು ಈಗ ಪ್ರಿಯಾಂಕ್ ಖರ್ಗೆ ಥರದವರು ಈ ಅಸಮರ್ಥ ಸಚಿವರನ್ನ ಇಟ್ಕೊಂಡು ಏನು ಮಾಡ್ತೀರಾ? ಬರೀ ಭಾಷಣಕ್ಕಷ್ಟೇ ಸೀಮಿತ. ತಮ್ಮ ಇಲಾಖೆಯಲ್ಲಿ ಏನಾದ್ರು ಕೆಲಸಗಳಾಗಿದ್ದಾವೆ? ಈ ಮಹದೇವಪ್ಪ ಅವರು ಸಿದ್ದರಾಮಯ್ಯನವರ ಬಲಗೈ ಬಂಟ, ಸಾಕು ಏನು ಆ ಒಂದು ಅವರ ಇಲಾಖೆಯಲ್ಲಿ ಬರುವಂತಹ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರೋದಕ್ಕೆ ಬರೀ ವಿವಾದಗಳ ಮೇಲೆ ವಿವಾದಗಳನ್ನು ಮಾಡ್ಕೊಳ್ಳೋದು. ಸಾಂಸ್ಕೃತಿಕ ಹಬ್ಬಗಳು ಆಚರಣೆಗಳನ್ನು ಶಾಲೆಗಳಲ್ಲಿ ನಿಷೇಧ ಮಾಡುವಂಥದ್ದು, ಆಮೇಲೆ ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದನ್ನು ಧೈರ್ಯವಾಗಿ ಪ್ರಶ್ನಿಸು ಅಂತ ಹೇಳಿ ಆ ಒಂದು ಬೋರ್ಡನ್ನು ಚೇಂಜ್ ಮಾಡಿ
ಅಲ್ಲಿ ವಿವಾದನ ಮಾಡ್ಕೊಂಡಿರುವಂಥದ್ದು. ಆದ್ರೆ ಇವ್ರನ್ನೆಲ್ಲ ತೆಗಿಯಲ್ಲ, ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಬಕೆಟ್ ಹಿಡಿಯೋರು, ಅವ್ರನ್ನ ತೆಗಿಯೋದಿಲ್ಲ. ಅವ್ರ ಅಕ್ಕಪಕ್ಕ ನಿಂತ್ಕೊಂಡಿರ್ತಾರೆ. ಯಾವಾಗ ದೇವೇಗೌಡರನ್ನ ಬಿಟ್ಟು ಹೊರಗಡೆ ಬಂದ್ರು ಅವಾಗ ಇವರೆಲ್ಲ ಜೊತೆ ಬಂದವ್ರಲ್ವಾ, ಸೊ ಹಾಗಾಗಿ ಅವರನ್ನ ತೆಗಿಯೋದಿಲ್ಲ. ಶಿವರಾಜ್ ತಂಗಡಗಿ ಪಾಪ ಇವರನ್ನೊಬ್ರು ಸಚಿವರು ಅಂತ ಇಟ್ಕೊಂಡಿದ್ದಾರೆ. ಇವರ ಇಲಾಖೆಗೆ ಹಣನೇ ಇಲ್ಲ. ಹಿಂದುಳಿದ ಏನು ಬಹಳ ಮುಖ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂಡ್ಯದಲ್ಲಿ ಕನ್ನಡ ಅಖಿಲ ಭಾರತ ಕನ್ನಡ ಸಮ್ಮೇಳನ ಮಾಡ್ತಾ ಇದ್ದಾರೆ. ಅದಕ್ಕೆ ಹಣನೇ ಇಲ್ಲ ಸರ್ಕಾರದ ಬಳಿ ಕೊಡೋಕೆ ಅಂತ. ಬೇರೆ ಬೇರೆ ಇಲಾಖೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಡಿಯಲ್ಲಿ ಬರುವಂತ ಬೇರೆ ಬೇರೆ ಇಲಾಖೆಗಳಿಗೆ ಅವಕ್ಕೆ ಕೊಡೋದಕ್ಕೆ ಹಣನೇ ಇಲ್ಲ. ಅಲ್ಲಿ ಅಧ್ಯಕ್ಷರು ಸದಸ್ಯರುಗಳನ್ನ ನೇಮಕ ಮಾಡಿದ್ರು ಕೂಡ ಅದು ಸಮರ್ಥವಾಗಿ ಆಗಿಲ್ಲ. ಬಹಳಷ್ಟು ಕೊರತೆ ಇರುವಂತಹ ಇವರೆಲ್ಲರನ್ನ ಇಟ್ಕೊಂಡು ಮಾಡ್ತಾ ಇರೋದಾದ್ರೂ ಏನು ಸಾಧನೆ ಆಗ್ತಾ ಇದೆ ಈ ಸಚಿವರುಗಳಿಂದ. ಆದರೆ ಇವರನ್ನ ಉಳಿಸ್ಕೋತಾರೆ. ತಮಗೆ ಬೇಡದಿರೋ ಬೋಸ್ರಾಜು ಅವ್ರನ್ನ ಬ್ಯಾಕ್ ಮಾಡೋರು ಯಾರೂ ಇಲ್ಲ. ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡೋರು ಯಾರೂ ಇಲ್ಲ. RB ತಿಮ್ಮಾಪುರ ಪರವಾಗಿ ನಿಂತ್ಕೊಂಡು ಮಾತಾಡೋರು ಯಾರೂ ಇಲ್ಲ. ಹಾಗೆ ನೋಡಿದ್ರೆ ಕಾಂಗ್ರೆಸ್ಗೆ ಶಕ್ತಿ ತುಂಬಿದ್ದೇ ಕಲ್ಯಾಣ ಕರ್ನಾಟಕ. ಈ ಕಲ್ಯಾಣ ಕರ್ನಾಟಕ ಭಾಗ ಕಾಂಗ್ರೆಸ್ನ ಮರ್ಯಾದೆ ಉಳಿಸ್ತು ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಬೀದರು, ಕಲಬುರಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ 5 ಕೂಡ ಕ್ಲೀನ್ ಸ್ವೀಪ್ ಕಾಂಗ್ರೆಸ್. ಆದರೆ ಆ ಭಾಗದ ಸಚಿವರನ್ನೇ ಕೆಳಗಿಳಿಸ್ತಾರೆ. ಬೋಸರಾಜ್ ಆ ಭಾಗದವರು, ಕೊಪ್ಪಳ, ರಾಯಚೂರು, ಅವರನ್ನ ಕೆಳಗಿಳಿಸೋ ಕೆಲಸ ಮಾಡ್ತಾರೆ. ಆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರು ಬರ್ತಾರೋ ಅವರಿಗೆ ಕೋಕ್ ಕೊಡ್ತಾರೆ. ಇವರು ಉಳಿಸ್ಕೊಳ್ಳೋದು ಯಾರನ್ನ? ಇವರಿಗೆ ಇವರ ಜೊತೆಗಿದ್ಕೊಂಡು ಇವ್ರಿಗೆ ಬಕೆಟ್ ಹಿಡ್ಕೊಂಡು ಓಡಾಡುವಂಥವ್ರನ್ನ ಉಳಿಸ್ಕೋತಾರೆ. ಈ ತರಹದ ರಾಜಕೀಯ ಮಾಡಿಕೊಂಡು ಸರ್ಕಾರನ ಕಟ್ಕೊಂಡು ಜನರ ಅಭಿವೃದ್ಧಿ ಮಾಡ್ತೀವಿ ಅಂದ್ರೆ ಎಲ್ಲಾಗುತ್ತೆ? ಇದು 5 ವರ್ಷದ ಸರ್ಕಾರ ಅಷ್ಟೇ. ನೋಡಿ, ನಿಮ್ಗೆ ಸಾಧ್ಯ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ತೆಗೀರಿ. ಸಮರ್ಥರಲ್ಲ ಅಂತಲ್ಲ, ನೀವು ಸಮರ್ಥರಾಗಿರೋರ್ನ ಯಾಕೆ ತೆಗಿತಾ ಇದ್ದೀರಾ ಅಂತ ಇಲ್ಲಿ ಪ್ರಶ್ನೆ. ನೀವು DK ಶಿವಕುಮಾರ್ ಆಪ್ತ ಬಳಗದಲ್ಲಿರುವಂಥವ್ರನ್ನ ತೆಗೀರಿ ನೋಡೋಣ. ಸೊ ಹೀಗೆ ಇವರು ಮಂತ್ರಿ ಸ್ಥಾನ ಹೊರಡೋದು ಕೂಡ ತಮಗೆ ಬೇಕಾದವ್ರಿಗೆ. ಈಗ ನಾಗೇಂದ್ರ ವಾಲ್ಮೀಕಿ ಹಗರಣ ಏನಿದೆ ಅದರಿಂದ ಮುಕ್ತ ಆಗಿ ಬಂದ ಕೂಡಲೇ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಕೊಡಬೇಕಾಗಿರೋದು ಕೂಡ ತಮಗೆ ಯಾರ್ಯಾರು ಆಪ್ತರಿದ್ದಾರೋ ಅವ್ರಿಗೆ. ಆ ಸಚಿವ ಸ್ಥಾನ ತೆಗಿಯೋದು ತಮಗೆ ಯಾರು ಬೇಡವೋ, ಯಾರು ದೂರದಲ್ಲಿದ್ದಾರೋ ಅವ್ರಿಗೆ. ಇಲ್ಲಿ ಮಂತ್ರಿ ಸ್ಥಾನ ಬಹಳ ಮುಖ್ಯವಾಗಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರಿಗೆ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗೇನೆ C. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರ ಶಾಸಕರು ಇವ್ರಿಗೆ ಸಿಗಬೇಕಾಗಿತ್ತು, ಇವರಿಬ್ಬರಿಗೆ ಸಿಗಬೇಕಾಗಿತ್ತು. ಆದರೆ ಮುಂದಿನ ಬಾರಿ ಸಂಪುಟ ಪುನಾರಚನೆಯಲ್ಲಿ ಇವ್ರಿಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಮತ್ತೊಂದು ಸಾರಿ ಸಿದ್ದರಾಮಯ್ಯನವರ ಆಪ್ತರು DK ಶಿವಕುಮಾರ್ ಆಪ್ತರಿಗೆ ಸಿಗೋ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ಒಂದು ನಾಮಕೆ ವಾಸ್ತೆ ಸಂಪುಟ ಪುನಾರಚನೆ ಅಂತ ಮಾಡಿ ತಮ್ಮ ಆಪ್ತರಿಗೆ ಸ್ಥಾನಮಾನಗಳನ್ನು ಕೊಟ್ಟು ಮುಂದಿನ ಚುನಾವಣೆಗೆ ಮತ್ತೆ ರೆಡಿ ಆಗೋದಕ್ಕೆ ಇದು ಮಾಡ್ತಾ ಇರುವಂಥ ಕೆಲಸ. ಹಾಗಾಗಿ ಇದರಿಂದ ಏನು ರಾಜ್ಯದ ಅಭಿವೃದ್ಧಿ, ಏನು ಅಸಮರ್ಥ ಸಚಿವರಿಗೆ ಕೋಕ್ ಕೊಡೋದು, ಸಮರ್ಥರನ್ನ ಒಳಗಡೆ ಕರ್ಕೊಳ್ಳೋದು, ಒಳಗಡೆ ಇರೋ ಸಮರ್ಥರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಕಣ್ಮುಂದೆನೆ ಕಾಣಿಸ್ತಾ ಇದೆ. ಇದು ಸದ್ಯದ ಸುದ್ದಿ. ಸಂಪುಟ ಪುನಾರಚನೆ ಮತ್ತಷ್ಟು ಅಪ್ಡೇಟ್ಸ್ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.